Hi, I'm Kaviraj from scoringtarget.com. In today's session, we are going to learn Ranji's Wonderful Bat questions and answers for 9th standard students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಪ್ಲಿಮೆಂಟರಿ ರೀಡಿಂಗ್ನ 3ನೇ ಪಾಠ ರಂಜಿಸ್ ವಂಡರ್ಫುಲ್ ಬ್ಯಾಟ್ ಈ ಪಾಠದ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ 9ನೇ ತರಗತಿಯ ಎಲ್ಲ ಪಾಠಗಳು ಎಲ್ಲ ಪದ್ಯಗಳು ಸಪ್ಲಿಮೆಂಟರಿ ರೀಡಿಂಗ್ನ ಪಾಠಗಳ ಒಂದು ಸಾರಾಂಶ ಮತ್ತು ಪ್ರಶ್ನೋತ್ತರ ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೋಡಿ, ರಂಜಿಸ್ ವಂಡರ್ಫುಲ್ ಬ್ಯಾಟ್ ಪಾಠದಿಂದ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಇದ್ವಿ. ಮೇನ್ ಕ್ವೆಶನ್ ನಂಬರ್ 1, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 or 2 sentences ಈಚ್. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಇದ್ರ ನಿಮಗೆ ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿ 2 ಅಂಕದ ಪ್ರಶ್ನೆಗಳಾಗಿ ಕೇಳ್ತಾರೆ. ಸೊ ಇವುಗಳನ್ನ 2 ಅಂಕದ ಪ್ರಶ್ನೆಗಳಾಗಿ ಓದ್ಕೊಳ್ಳಿ. ಈ ಕ್ವೆಶನ್ಗಳ ಆನ್ಸರ್ಗಳನ್ನ ನೀವು ಬರ್ಕೋಬೇಕು ಅಥವಾ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ. ಆ ಮೊದಲನೇ ಪ್ರಶ್ನೆಗೆ ಹೋಗ್ತಾ ಇದ್ವಿ. ಈ ಕ್ವೆಶನ್ದಿಂದ ಹೂ ವಾಸ್ ದ ಯಂಗೆಸ್ಟ್ ಮೆಂಬರ್ ಆಫ್ ದಿ ಟೀಮ್? ಕ್ರಿಕೆಟ್ ತಂಡದ ಅತಿ ಚಿಕ್ಕ ವಯಸ್ಸಿನ ಸದಸ್ಯರು ಯಾರಾಗಿದ್ದರು? ಅಂದರೆ ಆ ಕ್ರಿಕೆಟ್ ಟೀಮಲ್ಲಿ ಅತಿ ಚಿಕ್ಕ ವಯಸ್ಸಿನ ಆಟಗಾರ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ಆನ್ಸರ್ ಈಸ್ ರಂಜಿ ವಾಸ್ ದ ಯಂಗೆಸ್ಟ್ ಮೆಂಬರ್ ಆಫ್ ದಿ ಟೀಮ್. ಸೊ ಈ ಕ್ರಿಕೆಟ್ ತಂಡದಲ್ಲಿ ಅತಿ ಚಿಕ್ಕ ವಯಸ್ಸಿನ ಬಾಲಕ ಯಾರಂದರೆ ರಂಜಿ. ಕ್ವೆಶನ್ 2, ವಾಟ್ ಡಿಡ್ ಮಿಸ್ಟರ್ ಕುಮಾರ್ ಗಿವ್ ರಂಜಿ? ಮಿಸ್ಟರ್ ಕುಮಾರ್ ರಂಜಿಗೆ ಏನು ಕೊಟ್ಟನು ಅಂತ ಪ್ರಶ್ನೆ. ಆನ್ಸರ್, ಮಿಸ್ಟರ್ ಕುಮಾರ್ ಗೇವ್ ಆ್ಯನ್ ಓಲ್ಡ್ ಲಕ್ಕಿ ಬ್ಯಾಟ್ ಟು ರಂಜಿ. ಸೊ ಮಿಸ್ಟರ್ ಕುಮಾರ್ ರಂಜಿಗೆ ಒಂದು ಹಳೆದಾದ ಮತ್ತು ತುಂಬ ಅದೃಷ್ಟ ಹೊಂದಿದಂಥ ಒಂದು ಹಳೆ ಬ್ಯಾಟನ್ನು ಕೊಡ್ತಾನೆ. ಓಕೆ, ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 3, ಹೌ ಮೆನಿ ರನ್ಸ್ ಡಿಡ್ ರಂಜಿ ಸ್ಕೋರ್ ಇನ್ ದ ಫಸ್ಟ್ ಮ್ಯಾಚ್? ರಂಜಿ ಮೊದಲನೆಯ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಷ್ಟು ಅಂಕವನ್ನು ಸ್ಕೋರ್ ಮಾಡಿದ್ನು ಅಂತ. ಸೊ ಆನ್ಸರ್, ರಂಜಿ ಸ್ಕೋರ್ಡ್ ನೋ ರನ್ಸ್ ಇನ್ ದ ಫಸ್ಟ್ ಮ್ಯಾಚ್. ಮೊದಲನೇ ಒಂದು ಪಂದ್ಯದಲ್ಲಿ ರಂಜಿ ಯಾವುದೇ ಅಂಕಗಳನ್ನು ಸ್ಕೋರ್ ಮಾಡಲಿಲ್ಲ. ಹಿ ಸ್ಕೋರ್ಡ್ ಓನ್ಲಿ 0 ರನ್ಸ್. ಕ್ವೆಶನ್ 4, ಹೂ ವಾಸ್ ದ ಕ್ಯಾಪ್ಟನ್ ಆಫ್ ರಂಜಿಸ್ ಟೀಮ್? ರಂಜಿ ಆಡ್ತಕ್ಕಂಥ ಟೀಮ್ನ ಕ್ಯಾಪ್ಟನ್ ಯಾರಾಗಿದ್ದರು, ನಾಯಕ ಯಾರಾಗಿದ್ದರು ಅಂತ ಪ್ರಶ್ನೆ. ಆನ್ಸರ್, ಸೂರಜ್ ವಾಸ್ ದಿ ಕ್ಯಾಪ್ಟನ್ ಆಫ್ ರಂಜಿಸ್ ಟೀಮ್. ರಂಜಿಯ ಒಂದು ತಂಡದಲ್ಲಿ ಸೂರಜ್ ಆ ಕ್ರಿಕೆಟ್ ತಂಡದ ನಾಯಕನಾಗಿದ್ದನು. ಕ್ವೆಶನ್ 5, ವೈ ಡಿಡ್ ರಂಜಿ ಬೈ 2 ಲಾಡೂಸ್? ರಂಜಿ 2 ಲಾಡುಗಳನ್ನು ಏಕೆ ಖರೀದಿಸಿದನು ಅಂತ. ಆನ್ಸರ್, ರಂಜಿ ಬಾಟ್ 2 ಲಾಡೂಸ್ ಫಾರ್ ಕೋಕಿ ಆ್ಯಸ್ ಹಿ ವಾಸ್ ಕ್ರೇಜಿ ಅಬೌಟ್ ಲಾಡೂಸ್. ರಂಜಿ ಕೋಕಿಗಾಗಿ 2 ಲಾಡುಗಳನ್ನು ಖರೀದಿ ಮಾಡಿದ್ದ, ಯಾಕಂದರೆ ಕೋಕಿಗೆ ಲಾಡುಗಳಂದರೆ ತುಂಬ ಇಷ್ಟ. ಮತ್ತು ಇನ್ನೊಂದು ಪಾಯಿಂಟ್ಸ್ ಕೂಡ ಇಲ್ಲಿ ಬರಿಬೋದು. ಸಿ ಹೆಲ್ಪ್ಡ್ ರಂಜಿ ಟು ಪ್ಲೇ ಕ್ರಿಕೆಟ್ ಆ್ಯಂಡ್ ಸಿ ಯೂಸ್ ಟು ಬಾಲ್. ಓಕೆ. ಕ್ವೆಶನ್ 6, ವೈ ವಾಸ್ ಎವ್ರಿ ಒನ್ ಪ್ಲೀಸ್ಡ್ ವಿತ್ ರಂಜಿ ಆಫ್ಟರ್ ದಿ ಸೆಕೆಂಡ್ ಮ್ಯಾಚ್? ಎರಡನೇ ಆಟದ ನಂತರ ರಂಜಿ ಬಗ್ಗೆ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ, ಯಾಕೆ ಅಂತ ಪ್ರಶ್ನೆ. ಇಲ್ಲಿ ನಾವು 2ನೇ ಮ್ಯಾಚ್ ಆದ ನಂತರ ರಂಜಿ ಬಗ್ಗೆ ಎಲ್ಲರೂ ಹೆಮ್ಮೆ ಪಡ್ತಾರೆ, ಸಂತೋಷ ಪಡ್ತಾರೆ. ಯಾಕೆ ಅಂತಕ್ಕಂಥ ಇಲ್ಲಿ ಕಾರಣವನ್ನು ನಾವು ಬರೀಬೇಕಾಗುತ್ತೆ. ಸೊ ಆನ್ಸರ್ ನೋಡೋಣ. ಇನ್ ದ ಸೆಕೆಂಡ್ ಮ್ಯಾಚ್ ರಂಜಿ ಸ್ಕೋರ್ಡ್ 40 ರನ್ಸ್. ಎರಡನೇ ಆಟದಲ್ಲಿ ರಂಜಿ ಒಟ್ಟು 40 ರನ್ಗಳನ್ನು ಪಡ್ಕೊಂಡು. ಸೊ ಎವ್ರಿ ಒನ್ ವಾಸ್ ಪ್ಲೀಸ್ಡ್. ಸೊ ಅವನ ಈ ಸಾಧನೆಯನ್ನು ಕಂಡು ಎಲ್ಲರೂ ಸಂತೋಷ ಪಡ್ತಾರೆ. ಇಲ್ಲಿ ಪ್ಲೀಸ್ಡ್ ಮೀನ್ಸ್ ಹ್ಯಾಪಿನೆಸ್. ಕ್ವೆಶನ್ 7, ಹೌ ಡಿಡ್ ರಂಜಿ ಲಾಸ್ ದ ಬ್ಯಾಟ್? ಲಾಸ್ ಅಂದರೆ ಕಳೆದುಕೊಳ್ಳು. ರಂಜಿ ತನ್ನ ಬ್ಯಾಟನ್ನು ಹೇಗೆ ಕಳೆದುಕೊಂಡನು? ಆನ್ಸರ್, ಒನ್ ಈವ್ನಿಂಗ್ ಆಫ್ಟರ್ ಅ ಗೇಮ್ ರಂಜಿ ಡಿಸೈಡೆಡ್ ಟು ಕ್ಯಾಚ್ ಅ ಬಸ್ ಹೋಮ್. ಒಂದು ದಿವಸ ಸಾಯಂಕಾಲ ಕ್ರಿಕೆಟ್ ಆಟ ನಂತರ ಮನೆಗೆ ಹೋಗಬೇಕಂತ ಬಸ್ಸನ್ನು ಹತ್ತಿದ್ನು. ಹಿ ಫಾರ್ಗೆಟ್ ಆ್ಯಂಡ್ ಲೆಫ್ಟ್ ದ ಬ್ಯಾಟ್ ಇನ್ ದ ಬಸ್. ಸೊ ಈ ಥರ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಮರೆತು ಬ್ಯಾಟನ್ನು ಬಸ್ಸಿನಲ್ಲೇ ಬಿಟ್ಟು ಹೋಗ್ತಾನೆ. ದಸ್ ರಂಜಿ ಲಾಸ್ ದ ಬ್ಯಾಟ್. ಓಕೆ, ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 8, ವಾಟ್ ಡಿಡ್ ರಂಜಿ ಡೂ ಆಫ್ಟರ್ ದ ಲಾಸ್ಟ್ ಮ್ಯಾಚ್ ಆಫ್ ದ ಸೆಷನ್? ಸೊ ಕ್ರಿಕೆಟ್ ಪಂದ್ಯಾವಳಿಯ ಕೊನೆಯ ಆಟದ ನಂತರ ರಂಜಿ ಏನು ಮಾಡಿದನು ಅಂತ. ಸೊ ನಾವು ಇಲ್ಲಿ ಕ್ರಿಕೆಟ್ ಮ್ಯಾಚ್ನ ಕೊನೆಯ ಸೀಸನ್ ಬಗ್ಗೆ ಹೇಳಬೇಕು. ಸೊ ಕೊನೆಯ ಸೀಸನನ್ನು ಆಟದ ಮುಗಿದ ನಂತರ ಏನು ಮಾಡ್ತಾನೆ ಅಂತ. ಆನ್ಸರ್, ಆಫ್ಟರ್ ದಿ ಲಾಸ್ಟ್ ಮ್ಯಾಚ್ ಹಿ ಬಾಟ್ ಅ ಡಜನ್ ಲಾಡೂಸ್.
ಸೊ ಕ್ರಿಕೆಟ್ ಪಂದ್ಯದ ಕೊನೆಯ ಮ್ಯಾಚ್ ಆದ ನಂತರ ಆತ ಏನು ಮಾಡ್ತಾನೆ, 1 ಡಜನ್ ಅಂದರೆ 12 ಲಾಡುಗಳನ್ನು ಖರೀದಿ ಮಾಡ್ತಾನೆ. 6 ಫಾರ್ ಕೋಕಿ ಆ್ಯಂಡ್ 6 ಫಾರ್ ಮಿಸ್ಟರ್ ಕುಮಾರ್. ಆ 12 ಲಾಡುಗಳಲ್ಲಿ 6 ಲಾಡುಗಳು ಕೋಕಿಗಾಗಿ, ಇನ್ನೂ 6 ಲಾಡುಗಳು ಮಿಸ್ಟರ್ ಕುಮಾರನಿಗಾಗಿ. ಸೊ ನಿಮಗೆ ಕೋಕಿ ಯಾರು ಅಂತ ಗೊತ್ತಾ, ಹೌದಾ? ಸಿ ಇಸ್ ದ ನೈಬರ್ ಗರ್ಲ್ ಆಫ್ ರಂಜಿ. ಮಿಸ್ಟರ್ ಕುಮಾರ್ ಯಾರು ಅಂತ ಕೂಡ ನಿಮ್ಗೆ ಗೊತ್ತಿದೆ. ಮಿಸ್ಟರ್ ಕುಮಾರ್ ಈಸ್ ಅ ಶಾಪ್ ಓನರ್ ಆಫ್ ಸ್ಪೋರ್ಟ್ಸ್. ಕ್ರಿಕೆಟ್ ಆಟಗಳ ಒಂದು ವಸ್ತುಗಳು ಸಿಗ್ತಕ್ಕಂಥ ಒಂದು ಶಾಪ್ನ ಓನರ್ ಆಗಿದ್ನು ಅಂತ. ಓಕೆ, ಸೊ ಈಗ ನಾವು ಮೇನ್ ಕ್ವೆಶನ್ ನಂಬರ್ 2ದಲ್ಲಿ ಹೋಗ್ತಾ ಇದ್ವಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 3 or 4 ಸೆಂಟೆನ್ಸಸ್ ಈಚ್. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಸೊ ನಿಮಗೆ ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿ ಇದು 3 ಅಂಕದ ಪ್ರಶ್ನೆಯಾಗಿ ಅಥವಾ 4 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಒಳ್ಳೆ ಅಂಕಗಳು ಬರ್ಬೋದು. ಸೊ ಈ ಮೇನ್ ಕ್ವೆಶನ್ ನಂಬರ್ 2ಅಲ್ಲಿ ಒಟ್ಟು 7 ಪ್ರಶ್ನೆಗಳಿವೆ. ಸೊ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ವೈ ವಾಸ್ ರಂಜಿ ಅಪ್ಸೆಟ್ ಆಫ್ಟರ್ ದ ಗೇಮ್? ಕ್ರಿಕೆಟ್ ಆಟದ ನಂತರ ರಂಜಿಗೆ ತುಂಬ ಅಪ್ಸೆಟ್ ಆಗುತ್ತೆ, ತುಂಬ ನಿರಾಸೆಯಾಗುತ್ತೆ. ಯಾಕೆ? ಆನ್ಸರ್, ಆಫ್ಟರ್ ದಿ ಗೇಮ್ ಸೂರಜ್ ಆಸ್ಕ್ಡ್ ಹಿಮ್ ಟು ಪ್ಲೇ ಬೆಟರ್ ನೆಕ್ಸ್ಟ್ ಟೈಮ್. ಸೊ ಕ್ರಿಕೆಟ್ ಆಟದ ನಂತರ ರಂಜಿಗಾಗಲೇ 0 ರನ್ಗಳನ್ನು ಸ್ಕೋರ್ ಮಾಡಿದ್ದ. ಹೀಗಾಗಿ ಆ ಕ್ರಿಕೆಟ್ ತಂಡದ ನಾಯಕ ಏನು ಹೇಳ್ತಾನೆ, ನೆಕ್ಸ್ಟ್ ಟೈಮ್ ನೀನು ಚೆನ್ನಾಗಿ ಆಡಬೇಕು, ಅದರ್ವೈಸ್ ಹಿ ವಿಲ್ ಲಾಸ್ಟ್ ಹಿಸ್ ಪ್ಲೇಸ್ ಇನ್ ದ ಸೈಟ್. ಇಲ್ಲಾಂದರೆ ಈ ಕ್ರಿಕೆಟ್ ಪಂದ್ಯದಲ್ಲಿ ನಿನ್ನ ಸ್ಥಾನವನ್ನು ಕಳೆದುಕೋತೀಯ ಅಂತ ಒಂದು ಎಚ್ಚರಿಕೆಯನ್ನು ಆ ಕ್ಯಾಪ್ಟನ್ ಕೊಟ್ಟಿರ್ತಾನೆ. ಜೊತೆಗೆ ರಂಜಿ ಕೂಡ 0 ರನ್ಗಳನ್ನು ಸ್ಕೋರ್ ಮಾಡಿರ್ತಾನೆ. ಸೊ ರಂಜಿ ವಾಸ್ ಅಪ್ಸೆಟ್. ಇದಕ್ಕಾಗಿ ರಂಜಿಗೆ ತುಂಬ ಅಪ್ಸೆಟ್ ಆಗಿರುತ್ತೆ. ಅಂದರೆ ವಿ ಕ್ಯಾನ್ ಸಿ 2 ರೀಸನ್ಸ್. 1 ರೀಸನ್ ಈಸ್ ಹಿ ಸ್ಕೋರ್ಡ್ 0 ರನ್. ಸೆಕೆಂಡ್ ರೀಸನ್ ಈಸ್ ಸೂರಜ್ ವಾರ್ನ್ಡ್ ಹಿಮ್ ಟು ಪ್ಲೇ ಬೆಟರ್ ಇನ್ ದ ನೆಕ್ಸ್ಟ್ ಗೇಮ್. ಓಕೆ, ನಾವು ಮೂವ್ ಟು ದಿ ಸೆಕೆಂಡ್ ಕ್ವೆಶನ್. ಹೌ ಡಿಡ್ ಮಿಸ್ಟರ್ ಕುಮಾರ್ ಹೆಲ್ಪ್ ರಂಜಿ? ಮಿಸ್ಟರ್ ಕುಮಾರ್ ರಂಜಿಗೆ ಹೇಗೆ ಸಹಾಯ ಮಾಡಿದನು? ಆನ್ಸರ್, ಮಿಸ್ಟರ್ ಕುಮಾರ್ ಹೆಲ್ಪ್ಡ್ ರಂಜಿ ಬೈ ಗಿವಿಂಗ್ ಆ್ಯನ್ ಓಲ್ಡ್ ಬ್ಯಾಟ್. ಸೊ ಮಿಸ್ಟರ್ ಕುಮಾರ್ ಏನು ಮಾಡ್ತಾನೆ, ತನ್ನ ಅಂಗಡಿಯಲ್ಲಿರ್ತಕ್ಕಂಥ ಹಳೆ ಬ್ಯಾಟನ್ನು ರಂಜಿಗೆ ಕೊಡ್ತಾನೆ. ಇದು ಒಂದು ಸಹಾಯ. ಆ್ಯಂಡ್ ಸೆಡ್ ದ್ಯಾಟ್ ಈಸ್ ದ ಲಕ್ಕಿಯೆಸ್ಟ್ ಆಫ್ ಆಲ್ ಹಿಸ್ ಓಲ್ಡ್ ಬ್ಯಾಟ್ಸ್. ಆತನ ಹಳೆಯ ಬ್ಯಾಟ್ಗಳಲ್ಲಿ ಅತಿ ಅದೃಷ್ಟವಂತ ಬ್ಯಾಟ್ ಇದೇ ಆಗಿದೆ, ಇದರಿಂದ ನೀನು ಒಳ್ಳೆಯ ರನ್ಗಳನ್ನು ಸ್ಕೋರ್ ಮಾಡ್ಬೋದು ಅಂತ ಮಿಸ್ಟರ್ ಕುಮಾರ್ ಹೇಳ್ತಾನೆ. ದಸ್ ಹಿ ಹೆಲ್ಪ್ಡ್ ಹಿಮ್. ಅಂದರೆ ಮಿಸ್ಟರ್ ಕುಮಾರ್ 2 ಥರ ಸಹಾಯ ಮಾಡಿದ. ಒಂದು ಹಳೆ ಬ್ಯಾಟನ್ನು ಕೊಟ್ಟ, ಎರಡನೇದು ಕಾನ್ಫಿಡೆನ್ಸನ್ನು ತುಂಬಿದ ಅವನಿಗೆ. ಓಕೆ, ಥರ್ಡ್ ಕ್ವೆಶನ್. ರಂಜಿ ಸ್ಕೋರ್ಡ್ ಮೆನಿ ರನ್ಸ್ ವಿತ್ ದ ನ್ಯೂ ಬ್ಯಾಟ್ ಗಿವನ್ ಬೈ ಕುಮಾರ್. ಕುಮಾರ್ ಕೊಟ್ಟಂಥ ಬ್ಯಾಟ್ದಿಂದ ರಂಜಿ ಒಂದು ರನ್ಗಳನ್ನು ಕ್ರಿಕೆಟ್ ಪಂದ್ಯದಲ್ಲಿ ಸ್ಕೋರ್ ಮಾಡ್ತಾ ಇದ್ದ. ವಾಟ್ ಮೇ ಬಿ ದ ರೀಸನ್? ಯಾಕೆ ಆ ಬ್ಯಾಟ್ದಿಂದ ಒಳ್ಳೆಯ ಒಂದು ರನ್ಗಳನ್ನು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಯಿತು? ಯಾವ ರೀಸನ್ ಅಂತ. ಓಕೆ, ರೀಸನ್ ನೋಡೋಣ. ರಂಜಿ ಬಿಲೀವ್ಡ್ ಮಿಸ್ಟರ್ ಕುಮಾರ್ಸ್ ಬ್ಯಾಟ್ ವಾಸ್ ರಿಯಲಿ ಲಕ್ಕಿ. ಸೊ ರಂಜಿಗೆ ಏನು ಅನಿಸುತ್ತೆ, ಮಿಸ್ಟರ್ ಕುಮಾರ್ ಕೊಟ್ಟಂಥ ಬ್ಯಾಟ್ ತುಂಬಾ ಅದೃಷ್ಟಶಾಲಿಯಾಗಿದೆ, ತುಂಬ ನಿಜವಾಗ್ಲೂ ಅದು ಅದೃಷ್ಟಶಾಲಿಯಾಗಿದೆ. ಆ್ಯಂಡ್ ಗೇನ್ ಕಾನ್ಫಿಡೆನ್ಸ್ ವೈಲ್ ಪ್ಲೇಯಿಂಗ್. ಸೊ ಅದರಿಂದ ಏನಾಗುತ್ತೆ, ರಂಜಿಗೆ ತನ್ನ ಮೇಲೆ ಒಂದು ಆತ್ಮವಿಶ್ವಾಸ ಬರುತ್ತೆ. ದಿಸ್ ಕಾನ್ಫಿಡೆನ್ಸ್ ಮೇಡ್ ಹಿಮ್ ಸ್ಕೋರ್ ಮೆನಿ ರನ್ಸ್. ಈ ಆತ್ಮವಿಶ್ವಾಸದಿಂದಲೇ ರಂಜಿ ಒಳ್ಳೆ ಒಂದು ಸ್ಕೋರನ್ನು ಮಾಡೋಕ್ಕೆ ಅವನಿಗೆ ಸಾಧ್ಯ ಆಯಿತು. ಓಕೆ, ಕ್ವೆಶನ್ 4. ಹೌ ಡಿಡ್ ಮಿಸ್ಟರ್ ಕುಮಾರ್ಸ್ ಕನ್ಸೋಲ್ ರಂಜಿ ವೆನ್ ಹಿ ಲಾಸ್ಟ್ ದ ಬ್ಯಾಟ್? ಕನ್ಸೋಲ್ ಅಂದ್ರೇನು? ಸಮಾಧಾನಪಡಿಸೋದು ಅಥವಾ ತಿಳಿಸಿ ಹೇಳೋದು. ಸೊ ರಂಜಿತ್ ತನ್ನ ಬ್ಯಾಟನ್ನು ಕಳ್ಕೊಂಡಾಗ ಮಿಸ್ಟರ್ ಕುಮಾರ್ ಆತನಿಗೆ ಹೇಗೆ ಸಮಾಧಾನ ಪಡಿಸಿದನು ಅಂತ ಪ್ರಶ್ನೆ. ರಂಜಿ ಯಾವಾಗ ತನ್ನ ಬ್ಯಾಟನ್ನು ಕಳ್ಕೊತಾನೋ ಆವಾಗ ಮಿಸ್ಟರ್ ಕುಮಾರ್ಗೆ ಭೇಟಿ ಆಗ್ತಾನೆ. ಸೊ ಮಿಸ್ಟರ್ ಕುಮಾರ್ ಅವನಿಗೆ ತುಂಬ ಸಮಾಧಾನ ಮಾಡಿ ಒಂದು ಆತ್ಮವಿಶ್ವಾಸನ ತುಂಬುತ್ತಾನೆ. ಯಾವ ಥರ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದೆ. ಸೊ ವಿ ಹ್ಯಾವ್ ಟು ರೈಟ್ ಇನ್ ಎ ಶಾರ್ಟ್ ಆನ್ಸರ್. ಓಕೆ, ಲುಕ್ ಎಟ್ ದ ಆನ್ಸರ್. ಕುಮಾರ್ ಟೋಲ್ಡ್ ರಂಜಿತ್ ದ್ಯಾಟ್ ಹಿ ಕುಡ್ ಸ್ಕೋರ್ ಮೋರ್ ರನ್ಸ್ ವಿತ್ ಎನಿ ಬ್ಯಾಟ್. ಸೊ ಮಿಸ್ಟರ್ ಕುಮಾರ್ ಅವನಿಗೆ ಸಮಾಧಾನ ಪಡಿಸ್ತಾನೆ, ನೀನು ಆ ಬ್ಯಾಟದಿಂದ ಅಂತ ಏನಿಲ್ಲ, ಯಾವುದೇ ಬ್ಯಾಟ್ ಆದರೂ ಕೂಡ ಒಳ್ಳೆಯ ಒಂದು ರನ್ಗಳನ್ನು ತೆಗಿಬೋದು ಅಂತ ಹೇಳ್ತಾನೆ. ಅ ಬ್ಯಾಟ್ ಹ್ಯಾಸ್ ಮ್ಯಾಜಿಕ್ ಓನ್ಲಿ ವೆನ್ ದ ಬ್ಯಾಟ್ಸ್ಮನ್ ಹ್ಯಾಸ್ ಮ್ಯಾಜಿಕ್. ಯಾವಾಗಲೂ ಬ್ಯಾಟ್ಸಲ್ಲಿ ಮ್ಯಾಜಿಕ್ ಇರೋದಿಲ್ಲ, ಬ್ಯಾಟ್ಸ್ಮನ್ ಮ್ಯಾಜಿಕ್ ಮಾಡಿದಾಗ ಮಾತ್ರ ಬ್ಯಾಟ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾನೆ. ಅಂದರೆ ಬ್ಯಾಟ್ಗಿಂತಲೂ ಬ್ಯಾಟ್ಸ್ಮನ್ ವೆರಿ ಇಂಪಾರ್ಟೆಂಟ್ ಅಂತ ಮಿಸ್ಟರ್ ಕುಮಾರ್ ಅವನಿಗೆ ತಿಳಿಸಿ ಹೇಳ್ತಾನೆ. ಹಿ ಅಡ್ವೈಸ್ಡ್ ಹಿಮ್ ದ್ಯಾಟ್ ಹಿ ನೀಡೆಡ್ ಕಾನ್ಫಿಡೆನ್ಸ್. ಸೊ ಮಿಸ್ಟರ್ ಕುಮಾರ್ ರಂಜಿಗೆ ಹೇಳ್ತಾನೆ,
ನೀನು ಒಳ್ಳೆ ಕಾನ್ಫಿಡೆನ್ಸನ್ನು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾನೆ. ಈ ಥರ ಮಿಸ್ಟರ್ ಕುಮಾರ್ ರಂಜಿಗೆ ಸಮಾಧಾನಪಡಿಸ್ತಾನೆ. ಕ್ವೆಶನ್ 5. ವಾಟ್ ಈಸ್ ದ ಗುಡ್ ಕ್ವಾಲಿಟಿ ಯು ಅಪ್ರಿಸಿಯೇಟ್ ಇನ್ ಮಿಸ್ಟರ್ ಕುಮಾರ್? ಅಪ್ರಿಸಿಯೇಟ್ ಅಂದರೆ ಮೆಚ್ಚೋದು ಅಥವಾ ಹೊಗಳೋದು. ಸೊ ಮಿಸ್ಟರ್ ಕುಮಾರ್ನ ಹತ್ರ ಇರತಕ್ಕಂಥ ಯಾವ ಗುಣಗಳು ನೀವು ಇಷ್ಟಪಡ್ತೀರಾ, ಯಾವ ಗುಣಗಳನ್ನ ನೀವು ಅಪ್ರಿಸಿಯೇಟ್ ಮಾಡ್ತೀರಾ ಅಂತ. ಸೊ ಮಿಸ್ಟರ್ ಕುಮಾರ್ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ತಮ್ಗೆ ಗೊತ್ತಿದೆ. ಸೊ ಆತ ರಂಜಿಗೆ ಯಾವ್ಯಾವ ಥರ ಹೆಲ್ಪ್ ಮಾಡಿದ್ನೋ ಅದನ್ನು ಇಲ್ಲಿ ಬರೆದ್ರೆ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಲುಕ್ ಎಟ್ ದ ಆನ್ಸರ್. ಮಿಸ್ಟರ್ ಕುಮಾರ್ ವಾಸ್ ಅ ಕೈಂಡ್ ಹಾರ್ಟೆಡ್ ಮ್ಯಾನ್. ಮಿಸ್ಟರ್ ಕುಮಾರ್ ಒಬ್ಬ ಸಹೃದಯ ವ್ಯಕ್ತಿಯಾಗಿದ್ದ. ಹಿ ಇನ್ಸ್ಪೈರ್ಡ್ ರಂಜಿ ಟು ಗೇನ್ ಕಾನ್ಫಿಡೆನ್ಸ್. ಇನ್ಸ್ಪೈರ್ ಅಂದರೆ ಸ್ಫೂರ್ತಿ ಕೊಡೋದು. ಸೊ ಆತ ಕುಮಾರ್ಗೆ ಒಂದು ಮಿಸ್ಟರ್ ಕುಮಾರ್ ರಂಜಿಗೆ ಒಂದು ಒಳ್ಳೆಯ ಆತ್ಮವಿಶ್ವಾಸನ ಪಡ್ಕೊಳ್ಳೋಕ್ಕೆ ಸ್ಫೂರ್ತಿಯನ್ನು ತುಂಬಿದ್ನು. ದ್ಯಾಟ್ ನೇಚರ್ ಐ ಅಪ್ರಿಸಿಯೇಟ್ ಇನ್ ಮಿಸ್ಟರ್ ಕುಮಾರ್. ಈ ಒಂದು ಗುಣ ಮಿಸ್ಟರ್ ಕುಮಾರ್ ಹತ್ತಿರ ಇರತಕ್ಕಂಥ ಈ ಒಂದು ಗುಣವನ್ನು ನಾನು ಅಪ್ರಿಸಿಯೇಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ 6. ಇಫ್ ಯು ವೇರ್ ಮಿಸ್ಟರ್ ಕುಮಾರ್, ಹೌ ವುಡ್ ಯು ಹೆಲ್ಪ್ ದ ಬಾಯ್? ಒಂದು ವೇಳೆ ಮಿಸ್ಟರ್ ಕುಮಾರ್ನ ಜಾಗದಲ್ಲಿ ನೀವಿದ್ದರೆ ಆ ಹುಡುಗನಿಗೆ ಯಾವ ಥರ ಸಹಾಯ ಮಾಡ್ತಿದ್ದೀರಾ, ಅಂದರೆ ರಂಜಿಗೆ ಯಾವ ಥರ ಸಹಾಯ ಮಾಡ್ತಿದ್ದೀರಾ ಅಂತ. ಅಂದರೆ ನೀವು ಮಿಸ್ಟರ್ ಕುಮಾರ್ ಅಂತ ಅಂದ್ಕೊಂಡು ಈ ಉತ್ತರವನ್ನು ಬರೀಬೇಕು. ನೀವು ಮಿಸ್ಟರ್ ಕುಮಾರ್ ಇದ್ದೀರಾ, ಒಂದು ವೇಳೆ ನಿಮ್ಮ ಹತ್ರ ರಂಜಿ ಬಂದಾಗ ನೀವು ಯಾವ ಥರ ಸಹಾಯ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ಲುಕ್ ಎಟ್ ದ ಆನ್ಸರ್. ಇಫ್ ಐ ವಾಸ್ ಮಿಸ್ಟರ್ ಕುಮಾರ್, ಐ ವುಡ್ ಹ್ಯಾವ್ ಅಕಂಪನಿಡ್ ಅಂದರೆ ಜೊತೆಗೆ ಹೋಗೋದು, ರಂಜಿ ಟು ದ ಮೈದಾನ್ ಆ್ಯಂಡ್ ಚೀರ್ಡ್ ಹಿಮ್ ವೈಲ್ ಪ್ಲೇಯಿಂಗ್. ಸೊ ಒಂದು ವೇಳೆ ನಾನು ಮಿಸ್ಟರ್ ಕುಮಾರ್ ಆಗಿದ್ದರೆ ರಂಜಿತ್ ಜೊತೆಗೆ ಕ್ರಿಕೆಟ್ ಆಡೋದ ಮೈದಾನಕ್ಕೆ ಹೋಗ್ತಿದ್ದೆ ಮತ್ತು ಅವನಿಗೆ ತುಂಬ ಸ್ಫೂರ್ತಿಯನ್ನು ಕೊಡ್ತಿದ್ದೆ, ಅವನಿಗೆ ಚೀರ್ ಮಾಡ್ತಿದ್ದೆ ಅಂತ. ಓಕೆ, ಮೂವ್ ಟು ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಲೆಸನ್. ಕ್ವೆಶನ್ 7. ವಾಟ್ ಡು ವಿ ಲರ್ನ್ ಫ್ರಮ್ ದ ಸ್ಟೋರಿ? ಈ ಕಥೆಯಿಂದ ನಾವು ಏನು ಕಲ್ತ್ಕೋತೀವಿ ಅಥವಾ ಈ ಪಾಠದಿಂದ ನಾವು ಯಾವ ಸಂದೇಶವನ್ನು ಕಲ್ತ್ಕೋತೀವಿ ಅಂತ. ಲುಕ್ ಆನ್ಸರ್. ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್. ಎಲ್ಲಕ್ಕಿಂತಲೂ ಆತ್ಮವಿಶ್ವಾಸ ಅನ್ನೋದು ತುಂಬ ಅಗತ್ಯ. ಅಂದರೆ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಮುಖ್ಯ ಅಂತ ನಾವು ಕಲ್ತ್ಕೊಳ್ತೀವಿ. ಆ್ಯಂಡ್ ವಿ ನೀಡ್ ಅ ಬೆಸ್ಟ್ ಫ್ರೆಂಡ್ ಟು ಗೆಟ್ ಅಡ್ವೈಸ್. ಅಷ್ಟೇ ಅಲ್ಲದೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ಆತ್ಮೀಯ ಗೆಳೆಯ ಇರಬೇಕು ಅಂತ ಈ ಪಾಠದಿಂದ ನಾವು ಕಲ್ತ್ಕೊಂಡ್ವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು ರಂಜೀಸ್ ವಂಡರ್ಫುಲ್ ಬ್ಯಾಟ್ ಪಾಠದಿಂದ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಈ ಕ್ವೆಶನ್ಗಳನ್ನ ನೀವು ಆನ್ಸರ್ಗಳನ್ನ ಬರ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ಬರ್ಕೋಬೋದು. ಮತ್ತು ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತಕ್ಕಂಥ ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.